ಇಲ್ಲಿ ಲಾಗ್ 2x - 8 ಹೋಲ್ ಪವರ್ ಆಫ್ 5 ಟು ದ ಬೇಸ್ 2 ಈಕ್ವಲ್ ಟು 25 ಅಂತ ಆಯ್ತಾ. ಎಕ್ಸ್ ಕಂಡುಹಿಡಿಬೇಕು. ಇವಾಗ ಲಾಗ್ a ಟು ದ ಪವರ್ b ಅಂತಿದ್ದಾಗ ಈ ಪವರ್ನ ಮುಂದೆ ತಗೋಬೋದು, ಲಾಗ್ ಒಳಗಡೆ ಇರೋ ಪವರ್ನ. ಈ 5ನ ಹಿಂಗೆ ಫ್ರಂಟಿಗೆ ತೆಗೆದಾಗ ಎಷ್ಟಾಯ್ತದ, ಇದು ಈ ಥರ ಆಯ್ತದ. 5 ಲಾಗ್ ಆಫ್ 2x - 8 ಟು ದ ಬೇಸ್ 2 ಈಕ್ವಲ್ ಟು 25 ಅಂತ ಬರಿಬೋದು. ಇವಾಗ ಇದನ್ನೇನಂತ ಬರಿಬೋದು, ಇಲ್ಲೂ 5, ಇಲ್ಲಿ ಎರಡು ಕಡೆನೂ ಡಿವೈಡ್ ಮಾಡ್ಬೋದು ನ್ಯೂಮರೇಟ್ರಲ್ಲಿ. 5 1 5, 5 5 25. ಎಡಗಡೆ ಬಲಗಡೆ ಎರಡು ಕಡೆನೂ 5ರಿಂದ ಡಿವೈಡ್ ಮಾಡೋದ್ರಿಂದ ಆ ನಂಬರ್ ಏನು ಚೇಂಜ್ ಆಗೋದಿಲ್ಲ. ಇವಾಗ ಎಷ್ಟಾಯಿತು, ಲಾಗ್ 2x - 8 ಈಕ್ವಲ್ ಟು 5 ಆಯಿತು. ಈ ಬೇಸ್ 2 ಇರೋದ್ರಿಂದ ಎರಡು ಕಡೆನೂ ಬೇಸ್ 2 ತಗೊಂಡು ಪೂರ್ತಿ ನಂಬರ್ನ ಪವರಲ್ಲಿ ತಗೋಬೇಕು. ಲಾಗ್ ಆಫ್ 2x - 8 ಟು ದ ಬೇಸ್ 2, ಇಲ್ಲೂ ಬೇಸ್ 2 ತಗೋಬಿಟ್ಟು ಆ ನಂಬರ್ನ ಪವರಲ್ಲಿ ತಗೊಂಡಾಗ 2 ಪವರ್ 5 ಆಯ್ತದೆ. ಇವಾಗ ಇಲ್ಲಿ ನಂಬರ್ ಬೇಸು 2, ಲಾಗಲ್ಲಿರೋ ಬೇಸು 2 ಆಗಿರೋದ್ರಿಂದ ಅದನ್ನು ಹೊಡೆದಾಕ್ಬೋದು. ಇಲ್ಲಿ 2 ಪವರ್ 5 ಉಳಿದಿರ್ತದೆ. 2x - 8 ಈಕ್ವಲ್ ಟು 2 ಪವರ್ 5 ಅಂದರೆ 2ನ 5 ಸತಿ ಗುಣಿಸ್ಬೇಕು. ಎಷ್ಟಾಯಿತು ಅವಾಗ, 2 2 4, 4 2 8, 8 2 16, 16 2 32. ಅಲ್ಲಿಗಿದ್ದು 32 ಆಯಿತು. ಈ -2 ಆ ಕಡೆ ಹೋದರೆ +8 ಆಯ್ತದ. 32 + 8, ಅಲ್ಲಿಗೆ 2x ಈಕ್ವಲ್ ಟು 40 ಆಯಿತು. 2x ಅಂದರೆ 2 ಟೈಮ್ಸ್ ಆಫ್ x. 2 ಆ ಕಡೆ ಹೋದರೆ x ಈಕ್ವಲ್ ಟು 40/2. 2 1 2 2 4 0. x ಅಂದರೆ 20 ಆಯಿತು. ಅದು x ವ್ಯಾಲ್ಯೂ. ಬಾಯ್.